ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ನಮಸ್ಕಾರ ಗೈಸ್. ಇದು ಬಂದ್ಬಿಟ್ಟು 21 ಅಡಿ ಎತ್ತರದ ನಮ್ಮ ಮಹಾರಾಜ್ ಗಣಪತಿ ನಂದಿ ಸರ್ಕಲ್ ಬಳಿ ಕಾಯ್ತಾ ಇದ್ವಿ ನಮ್ಮ ಗಣಪನ ಕಡೆ. ಬಟ್ ಅಚಾನಕ್ಕಾಗಿ ಫಸ್ಟ್ ರೆಸ್ಕ್ಯೂ ಕಾಲ್ ಬಂದಿದೆ. ಹಂಗಾಗಿ ನಮ್ಮ ಗಣಪನ ಆಶೀರ್ವಾದ ತೊಗೊಂಡು ಈಗ ಹೋಗ್ತಾ ಇದ್ವಿ. ಸದ್ಯ ಫಸ್ಟ್ ರೆಸ್ಕ್ಯೂ ಕಾಲ್ಗೆ ಹೋಗೋಣ ಬನ್ನಿ. ಅಂಗಡ್ಯಾಗ ಒಂದು ಖಾಲಿದು ಚಾಕ್ಲೇಟ್ ಡಬ್ಬಿ ಕೊಡ್ಬೇಕಂತ ಅಂಕಲ್ ಅಂತ ಹೇಳ ಜಲ್ದಿ ಬಾಬಾ ನಮ್ಮ ಮನೆಗೆ ನಿಂತ್ರ ಬಂದು ಬಟ್ಟಿ ಮಾಡ್ಸೋ ಕೂತಿದ್ಯಾ ನಾ ಅಂತ ಹೊರಗೆ ಬರ ನೋಡು ನಾಗರಾವ್ಲಿ ಅದು ಸೇಫಾಗಿ ರೆಸ್ಕ್ಯೂ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ನಾಗರಾವು ಮರಿ, ಜಸ್ಟ್ ಒಂದು 7 ತಿಂಗಳದ್ದು ಮರಿ. ಇದು ಸ್ಪೆಕ್ಟಾಕಲ್ ಕೋಬ್ರಾ. ಬಟ್ ರೆಸ್ಕ್ಯೂ ಮಾಡಿದ ತಕ್ಷಣ ಅವರು ಸ್ವಲ್ಪ ಹಾಲು ಕೊಡ್ತೀವಿ ಕುಡಿಸ್ರಿ ಅಂದರು. ಅವ್ರಿಗೆಲ್ಲ ತಿಳಿಸಿದ್ವಿ, ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಅದೆಲ್ಲ ಫೇಕ್ ರೀ, ಹಾಲು ಕುಡಿಯೋಲ್ಲ. ಬೇಕಂದರೆ ನಿಮ್ಮ ಎದುರುಗಡೆ ನಿಮ್ಗೆ ಶಾಂತಿ ಆಗಲಿ ಖುಷಿ ಆಗಲಿ ಅಂದರೆ ಸ್ವಲ್ಪ ನೀರು ಕುಡಿಸಿ ತೊಗೊಂಡೋಗಿ ರಿಲೀಸ್ ಮಾಡ್ತೀನಿ ಅಂದೆ. ಓಕೆ ಅಂದರು. ಹಂಗಾಗಿ ನೀರು ಕುಡಿಸ್ತಾ ಇದ್ದೀನಿ. ಅದು ಆಲ್ರೆಡಿ ಬೇಯಿಸಿ ಕುಡಿದಿದ್ದೆ ನೀರು. ಹಂಗಾಗಿ ಅದು ಸಾಕಂತ ಇದೆ ಈಗ. ಜಾಸ್ತಿ ಹೊತ್ತು ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಸೇಫಾಗಿ ಈಗ ರೆಸ್ಕ್ಯೂ ಮಾಡ್ಕೊಂಡು ಮುಗೀತು. ಹೋಗೋಣ ಬನ್ನಿ. ಯಾಕಂದರೆ ವಿಷಕಾರಿನೇ. ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ಅವು ಬೈಟ್ ಮಾಡೇ ಮಾಡುತ್ತವೆ. ಯಾಕಂದರೆ ಎಲ್ಲ ನಾಯಿಗಳ ಥರ ಬೆಕ್ಕುಗಳ ಥರ ಎಷ್ಟು ನಾವು ಆಹಾರ ನೀಡಿದ್ರು ಅವು ನಮಗೆ ರೆಸ್ಪೆಕ್ಟ್ ಕೊಡ್ತೇವೆ. ಬಟ್ ಇವು ರೆಪ್ಟೈಲ್ಸ್ ಗೈಸ್. ಯಾಕಂದರೆ ಇವಕ್ಕೆ ಪ್ರಾಣಿಗಳ ಥರ ನಮ್ಮ ಥರ ಸಿಕ್ಸ್ತ್ ಸೆನ್ಸ್ ಅನ್ನೋದು ಇರೋಂಗಿಲ್ಲ. ಎಷ್ಟೇ ನಾವು ಫೀಡ್ ಮಾಡಿದರೂ ಬೈಟ್ ಮಾಡೇ ಮಾಡ್ತೇವೆ ಗಾಬರು ಸಲುವಾಗಿ. ಹಂಗಾಗಿ ಜಾಸ್ತಿ ಅದನ್ನು ಗಾಬರು ಮಾಡಿಸೋದು ಬೇಡ, ಅಗ್ರೆಸಿವ್ ಮಾಡಿಸೋದು ಬೇಡ. ಈಗ ರೆಸ್ಕ್ಯೂ ಮಾಡಿ ಸೇಫಾಗಿ ಮುಗೀತು. ಆದಷ್ಟು ಬೇಗನೆ ತೊಗೊಂಡು ಹೋದರೆ ಒಳ್ಳೆಯದು. ಜನಕ್ಕೆ ನೋಡೋಕ್ಕೆ ಇಂಟ್ರೆಸ್ಟು ಆ್ಯಂಡ್ ಆಲ್ಸೋ ಅವರಿಗೆ ಖುಷಿ. ಎಷ್ಟು ತಾಳಿಸ್ತೀವಿ ಅಷ್ಟು ಒಳ್ಳೆಯದು ಅಂತ ನೋಡ್ತಾ ಇರ್ತಾರೆ. ಭಾಳ ಇದು ಮಾಡೋದು ಬೇಡ. ಹಂಗಾಗಿ ಒಳ್ಳೆಯದು. ಬನ್ನಿ. ಒಂದ್ಸರಿ ಹಿಡಿದಿದ್ದು ಸುನಿಲ್ ಅಣ್ಣ ಕೈಯಾಗ ಗಿಫ್ಟ್ ತಗೊಂಡ್ ಕೊಡಕ್ ಬಂದ್ಬಿಟ್ಟಿದ್ದ. ರಿಲೀಸ್ ಮಾಡೋಕೆ ಊರವರೆಗೆ ಬಂದಿದ್ದೀವಿ ಈಗ. ಇದು ಬಂದ್ಬಿಟ್ಟು ಗುಡ್ಡದ ಹೊರಗೆ, ಯಾರು ಅಡ್ಡಾಡಲ್ಲ ಇಲ್ಲಿ. ನೀವೇ ನೋಡಿ, ಪ್ಲೇಸ್ ನೋಡಿದರೆ ಹೇಳ್ಬೋದು. ಇನ್ನೊಂದು ಮಾಹಿತಿ ನಿಮಗೆ ತಿಳ್ಸೋಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಈಗ ರೆಸ್ಕ್ಯೂ ಮಾಡೋ ಮುಂದೆ ನಾವು ಫ್ರೀ ಹ್ಯಾಂಡ್ಲ್ ಮಾಡ್ತೀವಿ, ಸೇಫಿಂದ ರೆಸ್ಕ್ಯೂ ಮಾಡ್ತೀವಿ. ಆ ಹಾವು ನೋಡಿ ಹೆಂಗೆ ಅಗ್ರೆಸಿವ್ ಇದೆ, ಹೆಂಗೆ ಡಲ್ ಇದೆ ನೋಡಿ ಅದ್ರ ಪ್ರಕಾರ ಹಿಡಿತೀವಿ. ಬಟ್ ಜನ ಫೇಕಾಗಿ ತಿಳ್ಕೊತಾರೆ. ಈಗ ನೋಡೋ ಅಣ್ಣ ಎಷ್ಟು ಚಂದ ಕೈಯಾಗಿ ಹಿಡಿತಾನೆ ಆ್ಯಂಡ್ ನೀರನ್ನು ಕುಡಿಸ್ತಾನೆ, ಅದನ್ನು ಆಟ ಆಡಿಸ್ತಾನೆ, ಬಟ್ ಏನೂ ಮಾಡಲ್ಲ ಹಂಗೆ ಹಿಂಗೆ ಅಂತಾರೆ. ಆಟ ಆಡಿಸೋದು ನೀರು ಕುಡಿಸೋದು ಏನಿಲ್ಲ ಗೈಸ್. ಫಸ್ಟ್ ನಾವು ಹಾವು ನೋಡ್ತೀವಿ, ಯಾವ ಟೈಪ್ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ವಾಟ್ರ್ ಗೀಟ್ರೆಲ್ಲ ಫೀಡ್ ಮಾಡಿ ಅದನ್ನು ಕೂಲ್ ಮಾಡಿ, ಅಗ್ರೆಸಿವ್ ಇದ್ದಿದ್ದು ಕೂಲ್ ಮಾಡಿ ಸೇಫ್ ಜಾಗದಲ್ಲಿ ತಂದು ಬಿಡ್ತೀವಿ. ಬಟ್ ಎಲ್ಲ ಗರಡ ಇದೆ, ಅಣ್ಣಗೆ ಏನು ಮಾಡಲ್ಲ. ಅದೇನೋ ಮಚ್ಚಿ ಅವೆಲ್ಲ ಫೇಕ್ ಗೈಸ್, ಏನಿಲ್ಲ. ಹಂಗಾಗಿ ನಿಮ್ಗೆ ತಿಳ್ಸೋಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ದಯಮಾಡಿ ತಪ್ಪು ಕಲ್ಪನೆಗಳು ತಿಳ್ಕೊಳಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಇದು ಜಸ್ಟ್ ಈಗ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದು, ಇವತ್ತಿನ ಫಸ್ಟ್ ರೆಸ್ಕ್ಯೂ ಹುಲಿಗೆಯಲ್ಲಿ. ಈಗ ಎಲ್ಲ ಇದಕ್ಕೆ ಸ್ವಲ್ಪ ಸೇಫಾಗಿ ಹಿಡಿದು ಸ್ವಲ್ಪ ವಾಟರ್ ಫೀಡ್ ಮಾಡಿ ಈಗ ರಿಲೀಸ್ ಮಾಡೋಕ್ಕೆ ಸೇಫ್ ಪ್ಲೇಸ್ಗೆ ಇದಕ್ಕೆ ಬಂದಿದ್ದೀವಿ. ಹಂಗೆ ನೀವು ನೋಡ್ತಾ ಇದ್ದರೆ ತೋರಿಸ್ತೀನಿ. ನೋಡಿ ಗೈಸ್, ಈಗ ಇದೇ ಸೈಜು, ಬ್ಯೂಟಿಫುಲ್ ಆಗಿ ಪ್ಯಾಟರ್ನ್ ನೋಡಿ, ಮುಂದಿನ ಫ್ರಂಟ್ ಡಿಸೈನ್ ನೋಡಿ, ಸೈಜ್ ನೋಡಿ, ಪದ್ಮ ನೋಡಿ. ಈಗ ಜಾಸ್ತಿ ಹೊತ್ತು ನಾವು ನಿಮ್ಗೆ ಜಸ್ಟ್ ತೋರ್ಸಾಕ, ಬ್ಯೂಟಿಫುಲ್ ಪ್ಯಾಟರ್ನ್ ತೋರ್ಸಾಕ ಫ್ರಂಟ್ ತೋರ್ಸು. ಈಗ ರಿಲೀಸ್ ಮಾಡ್ತು ನೋಡಿ. ರಿಲೀಸ್ ಮಾಡ್ತೀನಿ, ಸ್ವಲ್ಪ ನೋಡಿ ಬರ್ರಿ, ಹತ್ರ ಬರ್ರಿ. ಇವತ್ತಿಂದು ಫಸ್ಟ್ ರೆಸ್ಕ್ಯೂ ಸೇಫಾಗಿ ಮುಗಿಸಿದ್ದೀವಿ. ಇವತ್ತಿನ ಮತ್ತೆ ಎಷ್ಟು ಕಾಲ್ ಬರ್ತಾವೆ ನೋಡೋಣ ರೆಸ್ಕ್ಯೂನು. ದಯಮಾಡಿ ಫಸ್ಟ್ ವಿಡಿಯೋ ಇವತ್ತಿಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಫಸ್ಟ್ ರೆಸ್ಕ್ಯೂ ಮುಗಿಸಿ
ಬಂದು ಮತ್ತೆ ನಮ್ಮ ಗಣಪ ಕಾಯ್ತಾ ಇದ್ವಿ. ಸೊ ಹಂಗೆ ಹಾಫ್ ಆನ್ ಅವರ್ ಒಳಗಡೆ ಮತ್ತೆ ಸೆಕೆಂಡ್ ರೆಸ್ಕ್ಯೂ ಕಾಲ್ ಬಂದಿದೆ. ಸೊ ಇದೂ ನಾಗರಾವು ಮರಿ ಅಂತೆ. ಸೊ ಸಣ್ಣದಿದೆ, ಬಟ್ ನಾಗರಾವು ಮರಿಯಪ್ಪ ಅಂತಂದು ಫೋನು ಮಾಡಿದ್ದಾರೆ. ಸೆಕೆಂಡ್ ರೆಸ್ಕ್ಯೂ ಕಾಲ್ಗೆ ಹೋಗ್ತಾಯಿದ್ವಿ. ಇದು ಮಾವೀರ್ ಸ್ಕೂಲ್ ದಾಟಿ ಲೆಫ್ಟ್ ಸೈಡೇ ನಮ್ಮ ಐರಾಣ್ ಅಂಕಲ್ ಅವರ ಸೈಟ್ ಬರುತ್ತೆ. ದೊಡ್ಡದು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿ ಕಟ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಅಲ್ಲಿ ವರ್ಕರ್ಸ್ ಭಾಳ ಜನ ವರ್ಕ್ ಮಾಡ್ತಾಯಿದ್ದಾರೆ. ವೆಲ್ಡಿಂಗು ಆ್ಯಂಡ್ ಮತ್ತು ಉಸ್ಗೋರೋದು ಎಲ್ಲ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಾಡ್ತಾಯಿದ್ದಾರೆ. ಸೊ ಅವ್ರ ಕಣ್ಣಿಗೇನೋ ಹಾವು ಬಯಲಿಗೆ ಬಂದು ಕಂಡಿದೆ ಅಂತೆ. ಬಂದು ಪೈಪ್ ಒಳಗಡೆ ಸೇರಿಕೊಂಡಿದೆಯಪ್ಪ, ಎಲ್ಲಿ ಹೋಗಿಲ್ಲ, ಬನ್ನಿ ಅದು ಸಿಗುತ್ತೆ ನಿಮಗೆ ಅಂತ ರೆಸ್ಕ್ಯೂ ಕಾಲ್ ಮಾಡಿದ್ದಾರೆ. ಸೊ ಹೋಗ್ತಾಯಿದ್ದೀವಿ ಈಗ. ಇದೇ ಬಿಲ್ಡಿಂಗು, ಇದು ಬಂದುಬಿಟ್ಟು ನಮ್ಮ ಮಹೇಂದ್ರ ಅಣ್ಣ ಆ್ಯಂಡ್ ನಮ್ಮ ಐರಾಣ್ ಅಂಕಲ್ ಅವರ ಬಿಲ್ಡಿಂಗು, ಹೊಸ ಬಿಲ್ಡಿಂಗು. ಸೊ ಇದರಲ್ಲಿದೆ ಅಂತೆ. ಸೊ ತೋರಿಸ್ತೀವಿ ಬನ್ನಿ, ನೋಡೋಣ, ಚೆಕ್ ಮಾಡೋಣ ಯಾವ ಹಾವು ಏನು ಸಿಗುತ್ತೆ ಇಲ್ಲ ಅಂತ. ಯಾವ್ದಣ್ಣ ಆಯ್ತಾ? ಯಾವ್ದು ಆ ಕಡೆ ಏನೋ ಹೋಯ್ತೆ ಜಾಗ. ಇಲ್ಲಿದ್ದಾರಲ್ಲ ಈ ವರ್ಕರ್ಸು, ಇವರೇ ನೋಡಿದ್ದು ಹಾವನ್ನ. ಸೊ ಅವರು ಕೇಳಿದ್ರೆ, ಇಲ್ಲಣ್ಣ ಖಂಡಿತ ಇಲ್ಲೇ ಇದೆ, ನಾವು ನೋಡ್ಕೊತಾ ಇದ್ದೀವಿ, ಅದು ಎಲ್ಲಿ ಹೋಗಿಲ್ಲ, ಬಟ್ ಸಣ್ಣ ಮರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೇನು ಡೌಟ್ ಅಂದರೆ ಇಲ್ಲಿ ಮಾತ್ರ ಹೋಲ್ ಏನು ಕಾಣ್ತಾ ಇಲ್ಲ ಗೈಸ್, ಯಾಕಂದರೆ ಹೊಸ ಕನ್ಸ್ಟ್ರಕ್ಷನ್ ಇನ್ನೂ ಎಲ್ಲ ನೋಡಿ, ಇಲ್ಲಿ ವಾಲ್ ಮೌಂಟ್ ಮಾಡಿದ್ದಾರೆ, ಎಲ್ಲ ಸಿಮೆಂಟ್ ಹಾಕಿದ್ದಾರೆ, ಹೋಲ್ ಮಾತ್ರ ಏನಿಲ್ಲ. ಸೊ ಹಂಗಾಗಿ ನಮ್ಗೆ ಡೌಟ್ ಬರ್ತಾ ಇದೆ. ಬಟ್ ಇದ್ರ ಕೆಳಗಡೆ ಇಲ್ಲಣ್ಣ, ನಾವು ನೋಡಿದ್ವಿ ಕನ್ಫರ್ಮು, ನಾವು ಮೂಟ್ರು ಇಲ್ಲೇ ನೋಡ್ಕೊತಾ ಇದ್ದಾರೆ, ಎಲ್ಲಿ ಹೋಗಿಲ್ಲ ಅಂತ ಇದ್ದಾರೆ. ಸೊ ಹಂಗಾಗಿ ಇವರು ರಿಯಲಾಗಿ ಹೇಳ್ತಾ ಇದ್ದಾರೆ ಅಂತಂದು ಸೊ ನಾವೀಗ ಅದನ್ನು ಹೊಡೆದು ತೆಗಿತಾ ಇದ್ದೀವಿ ಪೈಪು. ಯಾಕಂದರೆ ಹೊಸ ಬಿಲ್ಡಿಂಗ್ ನೋಡಿದ್ವಿ, ಏನು ಗ್ಯಾಪನ್ನು ಕಾಣ್ತಾ ಇಲ್ಲ. ಬಟ್ ಇವ್ರು ಹೇಳೋ ಪ್ರಕಾರ ಏನೋ ಹೇಳ್ತಾ ಇದ್ದರೆ ಹೋಗಲಿ ಚೆಕ್ ಮಾಡೋಣ ಅಂತ ಎಲ್ಲ ಹೊಡಿತಾ ಇದ್ವಿ, ನೋಡೋಣ ಸಿಗುತ್ತೇನೋ. ಈಗ ಆಲ್ರೆಡಿ 1.5 hour ಆಗಿದೆ, ಎಲ್ಲ ವೇಟ್ ಮಾಡಿದ್ದೀವಿ, ಹೊಡೆದೇ ಹಿಡಿದ್ವಿ, ಸಿಗ್ತಾ ಇಲ್ಲ. ನಮ್ಮ ಟ್ರೈನಿಂಗ್ ಬಾಯ್ಸ್ನು ಎಲ್ಲಾದರೂ ಹೋಗಲಿ ಕಷ್ಟಪಡ್ತಾನೇ ಇರ್ತಾರೆ. ಸೊ ಯಾವತ್ತೂ ನಿಂತು ನೋಡೋಂಗಿಲ್ಲ, ಏನಿದ್ರು ಹಾವು ಸಿಗೋ ಮಟ್ಟ ಕಷ್ಟಪಡ್ತಾರೆ. ಸೊ ನನಗೂ ಭಾಳ ಖುಷಿ. ಫೈನಲಾಗಿ ಹೊಡಿತಾ ಈ ಟೈಪ್ ಹೋಲ್ ಕಂಡು ಬಂದಿದೆ ಸಣ್ಣದು. ಸೊ ಇದರೊಳಗೆ ಎಲ್ಲ ಕಡ್ಡಿ ಹಾಕಿ ಸೊ ಎಲ್ಲ ತಿವಿದಾಡಿನೂ ಮಾಡಿದ್ದೀವಿ. ಬಟ್ ಹಾವು ಮಾತ್ರ ಹೊರಗೆ ಬರ್ತಾಯಿಲ್ಲ ಆ್ಯಂಡ್ ಏನು ಕಾಣ್ತಾ ಇಲ್ಲ. ವೀಡಿಯೋನೂ ಮಾಡಿ ನೋಡಿದ್ದೀವಿ ಒಳಗಡೆ. ಸೊ ಈಗ ಫೈನಲ್ ಟ್ರೈ ಬಂದುಬಿಟ್ಟು ನೀರು ಬಿಟ್ಟು ನೋಡೋಣ, ವಾಟ್ರು ಎಲ್ಲ ಬಿಟ್ಟು. ಈಗ ಕರೆಕ್ಟು 2 hours ಆಯ್ತು ಗಾಯ್ಸ್, ಎಲ್ಲ ಹೊಡೆದು ಎಲ್ಲ ಟ್ರೈ ಮಾಡಿದ್ದೀವಿ, ಬಟ್ ಹಾವು ಮಾತ್ರ ಕಾಣ್ತಾ ಇಲ್ಲ. ಸೊ ಹಂಗಾಗಿ ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಅಂತ ಈಗ ಹೊರಗಡೆನೂ ಕಾಯ್ದಿದ್ವಿ 1/2 hour. ಸೊ ಹಾವು ಸ್ವಲ್ಪ ಕಂಡು ಬಂದರೆ ಸ್ವಲ್ಪ ನಮಗೂ ಕನ್ಫರ್ಮ್ ಆಗುತ್ತೆ ಹಾವು ಇದರಲ್ಲಿ ಇದೆ ಅಂತ. ಬಟ್ ಅದು ಮಾತ್ರ ಏನು ಕಾಣ್ತಾ ಇಲ್ಲ. ಸುಮ್ಮನೆ ನಮ್ದು ಏನಂದರೆ ಸುಮ್ಮನೆ ಹೊಡ್ಕೊಂತ ಹೋದಂಗೆಲ್ಲ ಅದು ಸುಮ್ಮನೆ ಹಾಳು ಮಾಡ್ದಂಗೆ ಆಗುತ್ತೆ ಗೋಡಿ. ಅದು ಮಾತ್ರ ಸಣ್ಣ ಹಾವು. ಹಾಗಾಗಿ ಏನು ಮಾಡೋದಂದರೆ ಈಗ ಫೈನಲ್ ಟ್ರೈ ಮಾಡ್ತೀವಿ. ಸೊ ವಾಟ್ರ್ ಬಿಟ್ಟು ನೋಡೋಣ. ನೋಡಿ ಇಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಒಳಗಡೆ, ಸುತ್ತಮುತ್ತಲು ಇಷ್ಟು ಜನ ಇದ್ದಾರೆ. ಸೊ ಯಾರಾದರೂ ಸ್ವಲ್ಪ ನೋಡ್ಲಾರಂಗೆ ತುಳಿದ್ರೆ ಇಲ್ಲ ಇವು ರಾಡು ಗಿಡ ಎತ್ಕೊಳಕ್ಕೆ ಹೋದರೆ ಅವ್ರಿಗೆ ಬೈಟಾಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಸಣ್ಣ ಹಾವಲ್ಲ ಅದಕ್ಕೆ. ಹಂಗಾಗಿ ಈಗ ನೀರು ಬಿಟ್ಟರೆ, ಯಾಕಂದರೆ ಇದು ಬೋರಿಂದು ಪೈಪು, ಸೊ ಫುಲ್ಲು ಫೋರ್ಸ್ ಇರುತ್ತೆ. ಸೊ ಎಲ್ಲಾದರೂ ಈ ಒಳಗಡೆ ಇಟ್ಟು ನೀರು ದಬಾಯಿಸಿ ಬಿಟ್ಟರೆ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಎಲ್ಲಿದ್ದರೂ ಹಾವು ನೀರಂದರೆ ಆಗಿ ಬರೋಂಗಿಲ್ಲ ಅದಕ್ಕೆ. ಸೊ ದಬಾಯಿಸಿ ಒಂದು 5 ನಿಮಿಷ ನೀರು ಬಿಟ್ಟು ವೇಟ್ ಮಾಡಿದ್ವಿ ಗೈಸ್. ಅಂತೂ ಹೊರಗಡೆ ಹೊರಗಡೆ ಬಂತು, ಫಾಸ್ಟಾಗಿ ಬಂದು ಈ ಕಲ್ಲು ಒಳಗಡೆ ಸೇರ್ಕೊಂಡಿದೆ. ಸೊ ಅಂತಿಂತೂ ನಮ್ಮ ಫೈನಲ್ ಟ್ರೈ ಸಕ್ಸಸ್ ಆಯಿತು. ನೀರು ಬಿಟ್ಟಿದ್ದ ಸಲುವಾಗಿ ಬಂತು ಅದು ಹೊರಗಡೆ, ಇಲ್ಲಾಂದರೆ ಮತ್ತೆ ಕಾಯ್ತಾ ಗೋಡಿ ಹೊಡ್ಕೊಂತ ಹೋದರೆ ಸುಮ್ಮನೆ ಹಾಳು ಮಾಡ್ದಂಗೆ ಆಗ್ತಿತ್ತು. ಸೊ ಈ ಕಲ್ಲು ಒಳಗಡೆ ಬಂದು ಸೇರ್ಕೊಂಡಿದೆ. ಸೊ ಈಗ ತೋರಿಸಿ ನೋಡಿ ಹಾವು ಸೈಜ್ ಎಷ್ಟಿದೆ, ಯಾವ ಹಾವು ಏನಂತ. ಕನ್ಫರ್ಮ್ ನಾಗರಾವನೇ, ಅವ್ರು ಹೇಳಿದ್ದು ರೈಟ್, ಇಲ್ಲನಲ್ಲ. ಸೊ ಅದು ಪೈಪ್ ಲೈನ್ ಒಳಗಡೆ ಗ್ಯಾಪ್ ಇದೆಯಲ್ಲ, ಅದ್ರ ಒಳಗಡೆ ಹೋಗಿ ಸೇರ್ಕೊಂಡು ಬಿಟ್ಟಿದೆ ನೋಡಿ. ಈ ಕಲ್ಲು ಒಳಗಡೆ ಸೇರ್ಕೊಂಡಿದೆ. ಈಗ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ಹಾವು. ಜಸ್ಟ್ 1.5 month 2 months ಬೇಬಿ ಇದು. ಯಾಕಂದರೆ ಈ ವರ್ಕ್ ಮಾಡ್ತಾ ಈ ಪೈಪು ಎಲ್ಲ ಸಿಮೆಂಟಿನ ಚೀಲ, ಕಲ್ಲು, ಉಸುಗು ಎಲ್ಲ ಇಡ್ತಾರಲ್ಲ, ಅವಕ್ಕೆ ಬೆಚ್ಚಗಿರೋ ಜಾಗ ಅಂದರೆ ಭಾಳ ಇಷ್ಟ. ಹಾಗಾಗಿ ಹೊರಗಡೆ ನೈಟ್ ಟೈಮ್ ಬಂದು ಸೇರಿಕೊಂಡು ಹಗಲತ್ತು ಕೆಲಸ ಮಾಡೋ ಮುಂದೆ ವರ್ಕರ್ಸ್ ಕಣ್ಣಿಗೆ ಕಾಣ್ತವೆ. ಸೊ ಅಚಾನಕ್ಕಾಗಿ ಯಾರು ತುಳಿದ್ರೆ ಇಲ್ಲ ಏನಾರು ರಾಡು ಗಿಡ ಕೈ ಹಾಕಿ, ಏನು ಗ್ಲೌಸ್ ಇರಲ್ಲ ಏನಿರಲ್ಲ ಸೇಫ್ಟಿಯಿಂದ, ಈ ರಾಡುಗಳು ಎತ್ಕೊಳಕ್ಕೆ ಹೋದಾಗ ಕೈ ಹಾಕಿದಲ್ಲಿ ಬೈಟ್ ಆಗುತ್ತೆ. ಮತ್ತು ಸಿಮೆಂಟಿನ ಚೀಲ ಅವು ಓರ್ತಿರ್ತಾರೆ. ಸೊ ನೋಡಿ ಆದಷ್ಟು ಹುಷಾರಿಂದ
ಸೈಡಿಗೆ ತಕ್ಕೊಂಡು ಆಮೇಲೆ ಎತ್ಕರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ನೋಡ್ಲಾರಂಗೆ ಸಿಮೆಂಟಿನ ಚೀಲ ಕೈ ಹಾಕಿ ಎತ್ಕೊಳಕ್ಕೆ ಹೋದರೆ ಬೈಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಯಾಕಂದರೆ ಇವು ಸಣ್ಣ ಇರ್ತವೆ, ಕಾಣಂಗಿಲ್ಲ ಹಾವು. ಸೊ ಇದೇ ನೋಡಿ ಹಾವು ಅದು. ಸೊ ಹಂಗಾಗಿ ಆದಷ್ಟು ಹುಷಾರಿಂದ ವರ್ಕ್ ಮಾಡೋಕ್ಕೆ ವರ್ಕರ್ಸ್ನ ತಿಳ್ಸೋಕೆ ಇಷ್ಟಪಡ್ತೀನಿ. ಅಣ್ಣ ಹಾಕಿದೆ ಅಣ್ಣ, ಒಂದು ಎರಡು ಹಾಕಿ ಸಾಕಣ್ಣ. ಇಲ್ಲ ಅಲ್ಲಿ ಇದೆ ಅಣ್ಣ, ಕ್ಯಾಪಿಗೆ ಹಾಕಿ ನೋಡ, ಇಲ್ಲಾಂದ್ರ ಅಣ್ಣ ಬೇಡ ಅಣ್ಣ. ಇದು ಇವತ್ತಿಂದ 2ನೇ ರೆಸ್ಕ್ಯೂ ಗೈಸ್. ಸೇಮ್ ಸೈಜು ನಾಗರಾವು. ಇದು ನಮ್ಮ ಐರನ್ ಅಂಕಲ್ ಸೈಟದಲ್ಲಿತ್ತು. ಸೊ ರಿಲೀಸ್ ಮಾಡೋಕ್ಕೆ ಬಂದಿದ್ವಿ ಊರವರೆಗೆ. ಪ್ಲೇಸ್ ನೋಡಿ ಅನ್ಸುತ್ತೆ, ಹೋಗೋರಿ ರೋಡ್ ಮ್ಯಾಗ ಹಿಂಗೆ ಬಿಟ್ಟುಗಳು ಸೀದಾ ಮನೆಗೆ ಹೋಗ್ರಿ. ಹಿಂಗೆ ಹೋಗಲಿ. ಸೊ ಇವತ್ತಿಂದ 2ನೇ ರೆಸ್ಕ್ಯೂನು ಕಂಪ್ಲೀಟ್ ಆಯಿತು. ಈಗ ಜಸ್ಟ್ ಸೇಫಾಗಿ ರೆಸ್ಕ್ಯೂ ಮಾಡಿ ಸೇಫಾಗಿ ರಿಲೀಸ್ ಮಾಡಿದ್ವಿ. ಓಕೆನಾ, ಎಲ್ಲರಿಗೂ ಧನ್ಯವಾದ. 2 ರೆಸ್ಕ್ಯೂ ಕಂಪ್ಲೀಟ್ ಮಾಡಿದ್ವಿ ಇವತ್ತು. 2ಕ್ಕೂ 2 ನಾಗರಾವೆ ಸೇಮ್ ಸೈಜು. ಒಂದು 6-7 ತಿಂಗಳದ ಮರಿ ಆ್ಯಂಡ್ ಒಂದು 1.5 ಮಂತ್ 2 ಮಂತಿನ ಬೇಬಿ. ಸೊ 2 ನಾಗರಾವು ಮುಗಿಸಿದ ಮ್ಯಾಗೆ ಈಗ 3ನೇ ರೆಸ್ಕ್ಯೂ ಕಾಲ್ ಮತ್ತೆ ಹುಲಿಗೆಯಿಂದ ಬಂದಿದೆ. ಸೊ ವಾಟರ್ ಸ್ನೇಕ್ ಇದೆ ಅಂತೆ. ಸೊ ಹೋಗ್ತಾ ಇದ್ವಿ ದಾರಿಯಲ್ಲಿ. ಇಲ್ಲ ಹಾಕಿಲ್ಲ ಸರಿ ಸರಿ, ಅದಕ್ಕೊಂದು ಏನಾರು ಕಟ್ಟ ಎಲ್ಲೈತೆ ನಾವು ಇಲ್ಲಿ ಕಾಣುತ್ತಲ್ಲ, ಅಷ್ಟು ಬಂದಿಲ್ಲ ಕಡೆಗೆ. ಸೈಜ್ಗಲ್ಲು ಮತ್ತು ಎಲ್ಲ ಅವು ಸೊ ಹಂಗಾದ್ರೆ ಸಿಗಂಗಿಲ್ಲ. ಸೊ ಪಪ್ಪಿ ಹುಡುಕಂಗ ತೋರಿಸಿ. ಪಪ್ಪಿ ಫೈನಲ್ ಆಗಿ ಪಪ್ಪಿಲೇ ಸಿಡಿಬೇಕಾದ ಹಾವು. ಇಲ್ಲಿ ನೋಡಿ ಪಪ್ಪಿ ಬರ್ರಿ ತೋರಿಸಿ. ಈಸಿ ಮೆಥಡ್. ಯಾಕಂದರೆ ಎಲ್ಲ ಕಲ್ಲು ಗಿಲ್ಲು ಕಿತ್ತೋದು ಬೇಡ, ಈಸಿಯಾಗಿ ನಿಮ್ಗೆ ರೆಸ್ಕ್ಯೂ ಮಾಡಿ ತೋರಿಸ್ತೀನಿ. ಪಪ್ಪಿ ಕಟ್ಟಿ ದಾರ ಹಾಕಿದರೆ ಖಂಡಿತ ಬಂದೇ ಬರುತ್ತೆ. ನಮ್ಮದು ಸಕ್ಸಸ್ ಆಗುತ್ತೆ ನಮ್ಮ ಟ್ರೈ ನೋಡಿ. ಯಾಕಂದರೆ ಅವರು ಹಳೆ ಮನೆ, ಚಪ್ರದ ಮನೆ, ಅದರಲ್ಲಿ ಎಲ್ಲ ಕಲ್ಲು ಗಿಲ್ಲೆಲ್ಲ ಜಮಾ ಮಾಡಿ ಇಟ್ಟು ಒಂದು ಬಂಡಿ ಟೈಪ್ ಹಾಕೊಂಡಿದ್ದಾರೆ. ಸೊ ಈಗ ನಾವು ಅವೆಲ್ಲ ಕಲ್ಲು ಕಿತ್ತಿ ಸರ್ಸ್ಕೊಂತ ಹೋದಂಗೆಲ್ಲ ಹಾವು ಓಡೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಎಲ್ಲರೂ ಗುದ್ದು ಒಳಗಡೆ ಸೇರಿಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಅವೇನು ಕಿತ್ತಲಿಕ್ಕೆ ಬೇಡ. ಸಿಂಪಲ್ ಮೆಥಡ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಟ್ರಿಕ್. ಇದು ಒಂದು ಸಿಂಪಲ್ ಆದಂಥ ಕೊಪ್ಪಿನ ದಾರದಿಂದ ಕಟ್ಟಿ ಹಾಕಿದ ತಕ್ಷಣ ಅದು 1 ನಿಮಿಷದಲ್ಲಿ ಹೊರಗೆ ಬರುತ್ತೆ. ಯಾಕಂದರೆ ಕೊಪ್ಪಿ ಮೂಮೆಂಟ್ ಮಾಡೋದು ನೋಡಿ ಕೊಪ್ಪಿ ಸಿಕ್ಕಿದೆ ನನಗೆ ಆರ ಅಂತ ಅದು ಧೈರ್ಯದಿಂದ ಯಾರಿಗೂ ಹೆದರ್ಲಾರಂಗೆ ಹೊರಗೆ ಬರುತ್ತೆ. ಸೊ ನೀವು ಹಂಗೆ ನೋಡ್ತಾ ಇದ್ದರೆ ನಿಮ್ಗೆ ನಮ್ಮದು ಟ್ರಿಕ್ ಆ್ಯಂಡ್ ಮೆಥಡು ತೋರಿಸ್ತೀವಿ. ಸಿಂಪಲ್ ಆದಂಥ ಮೆಥಡ್ ಇದು. ಏನು ಕಷ್ಟಪಡುವಂತಿಲ್ಲ, ಏನು ಕಲ್ಲು ಗಿಲ್ಲು ಕಿತ್ತುವಂತಿಲ್ಲ. ಈಗ ಕೊಪ್ಪಿ ಎದುರುಗಡೆ ಹಾಕಿದ್ದೀವಿ. ಸ್ವಲ್ಪ ಮೂಮೆಂಟ್ ಮಾಡಬೇಕು. ಮೂಮೆಂಟ್ ಮಾಡಿ ಕೊಪ್ಪಿ ಎಗರಿದರೆ ಅದು ಖಂಡಿತ ಎದುರುಗಡೆ ಬರುತ್ತೆ. ಈಗ ನೋಡಿ, ಈಗ ಕೊಪ್ಪಿ ಮೂಮೆಂಟ್ ಮಾಡಿಸಿದ್ವಿ. ಸೊ ಹಾವು ನೋಡಿದೆ. ಸೊ ಹಿಡಿಲಿಕ್ಕೆ ಹೊರಗೆ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಖಂಡಿತ ಹೊರಗೆ ತಾನೇ ಹೊರಗೆ ಬರುತ್ತೆ. ನಾವೇನು ಅದನ್ನು ಹೊರಗೆ ಬರ್ಸೋದೇನು ಅವಶ್ಯಕತೆ ಇಲ್ಲ. ನೋಡಿ, ಈಗ ನೋಡಿದೆ. ನೋಡಿದ ತಕ್ಷಣ ಆಟೋಮೆಟಿಕ್ ಹೊರಗೆ ಬರುತ್ತೆ ಎದುರ್ಲಾರಂಗ. ಯಾಕಂದರೆ ಆಹಾರ ತಿನ್ನಬೇಕಾಗಾದ್ರೆ ಯಾವ ಹಾವು ಯಾರಿಗೂ ಎದುರಂಗಿಲ್ಲ. ಅವು ಮೇನ್ ಆಹಾರ ಅಂತವೆ ಅವು. ಹಾಗಾಗಿ ಸ್ವಲ್ಪ ನಾವು ನಮ್ಮನ್ನ ಕೈ ನೋಡಿ, ನಮ್ಮದು ಕೈ ಮೂಮೆಂಟ್ ನೋಡಿ ಎದುರ್ತಾ ಇದೆ ಅಷ್ಟೇ. ಈಗ ಫಸ್ಟ್ ಟ್ರೈಲು ಅನ್ಸಕ್ಸಸ್ ಆಯಿತು. ಈಗ ಸೆಕೆಂಡ್ ಟ್ರೈ ಮಾಡೋಣ. ಖಂಡಿತ ಸೆಕೆಂಡ್ ಟ್ರೈಗೆ ಹೊರಗಡೆ ಬಂದೇ ಬರುತ್ತೆ ಅಂತ ನಾನು ಕಾನ್ಫಿಡೆನ್ಸು. ಸೊ ನೋಡಿ, ಹಾಕಿದ ತಕ್ಷಣ ಬಂದು ಅಟ್ಯಾಕ್ ಮಾಡಿ ಹಿಡ್ಕೊಂಡು ಒಳಗಡೆ ಎಳ್ಕೊತವೆ ಅವು. ನಾವು ಸ್ವಲ್ಪ ಮೂಮೆಂಟ್ ಮಾಡಿ ಅದಕ್ಕೆ ಮುಂದಕ್ಕೆ ಎಳ್ಕೊತಾ ಇದ್ದರೆ ಹೊರಗಡೆ ಬರುತ್ತೆ. ಸೊ ಇದು ನಾನು ನಮ್ಮ ಸ್ನೇಕು, ಹಂಗಾಗಿ ಕೊಪ್ಪಿಗೆ ಏನಾಗಲ್ಲ, ನೋ ಪ್ರಾಬ್ಲಮ್. ಇದು ಲಾಸ್ಟ್ ಆ್ಯಂಡ್ ಫೈನಲ್ ಟ್ರೈ ಗೈಸ್, 3rd ಟ್ರೈ ಇದು. ಖಂಡಿತ ಈಗ ಪೂರ್ತಿ ಹೊರಗೆ ಬಂದಿದೆ. ಹಿಂಗಾದರೆ ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ನೋಡಿ, ಈಗ ಹೆಂಗೆ ರೆಸ್ಕ್ಯೂ ಮಾಡ್ತೀನಿ ಇಷ್ಟೇ ನೋಡಿ. ಸಿಂಪಲ್ ರೆಸ್ಕ್ಯೂ ಇದು. ಏನು ಕಳ್ಬಂಡಿ ಕಿತ್ತಿಲ್ಲ, ಟೈಮ್ ವೇಸ್ಟ್ ಮಾಡಿಲ್ಲ, 2 ತಾಸು ಕಾಯ್ದಿಲ್ಲ.
ಸಿಂಪಲ್ಲಾಗಿ ನಾವು ರೆಸ್ಕ್ಯೂ ಮಾಡಿದ್ದು ನೋಡಿ. ಈ ಮನಿ ಓನರ್ ಬಂದುಬಿಟ್ಟು ಇವ್ರದ್ದೇ ಮನಿ ಇದು, ಮಟ್ಟದೇರಿ ಹತ್ರ. ಸೊ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಅವರು. ನಾವು ಸಿಂಪಲ್ ಆದಂಥ ಈಸಿ ಮೆಥಡಿಂದ ರೆಸ್ಕ್ಯೂ ಮಾಡಿದ್ದು ನೋಡಿ ಎಲ್ಲ ಖುಷಿ ಪಟ್ಟಿದ್ದಾರೆ. ಸೊ ಈಗ ಫೈನಲಾಗಿ ಕೊಪ್ಪಿನ ಬಿಟ್ಟುಬಿಡೋಣ. ಅದು ನಾನು ವೆನಮಸ್ ಸ್ನೇಕ್ ಅಲ್ಲ, ಕೊಪ್ಪಿಗೆ ಬೈಟ್ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಜೀವ ಉಳಿಯುತ್ತೆ ಅದರದ್ದು. ಅದೇ ಜಾಗದಲ್ಲಿ ನಾಗರಾವು ವಿಷಸರ್ಪ ಕಡಿದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಸೇಫಾಗಿ ರೆಸ್ಕ್ಯೂ ಮಾಡಿ ಹಿಡ್ಕೊಂಬಂದು ಈಗ ರಿಲೀಸ್ ಮಾಡೋಕೆ ಊರೊಳಗೆ ಬಂದಿದ್ವಿ. ಯಾಕಂದರೆ ಚಿಕ್ಕಡ್ ಕೇಳಬೇಕು ವಾಟರ್ ಸ್ನೇಕು, ನೀರುಳ್ಳಿ ಅವು ನೀರಾಗಿ ಇರೋದು. ಸೊ ಹಂಗಾಗಿ ನೀರಲ್ಲಿ ರಿಲೀಸ್ ಮಾಡೋಕ್ಕೆ ಬಂದಿದ್ವಿ. ನಮ್ಮ ಊರಲ್ಲಿ ಕಾಲುವೆಯಲ್ಲಿದೆ, ಅಲ್ಲಿ ಯಾರು ಅಡ್ಡಾಡಲ್ಲಿ ಇಲ್ಲಿ. ಹಂಗಾಗಿ ಬಿಟ್ಟರೆ ಅದ್ರ ಪಾಡಿಗೆ ಹೋಗ್ಬಿಡ್ತವೆ. ಇವತ್ತಿನವು 3 ರೆಸ್ಕ್ಯೂ ಸೇಫಾಗಿ ಕಂಪ್ಲೀಟ್ ಅದು. ಮಾರ್ನಿಂಗ್ ಆ್ಯಂಡ್ ಮಧ್ಯಾಹ್ನ 2 ನಾಗರಾವು ಆ್ಯಂಡ್ 3ನೇದು ಚಿಕ್ಕಡ್ ಕೀಳಬೇಕು ಈಗ ರೆಸ್ಕ್ಯೂ ಮಾಡಿದ್ದು. ಇದು ಹೋಗ್ತಾ ಇರೋದು ಈಗ 4ನೇ ರೆಸ್ಕ್ಯೂ. ಇದು ಯಾವ ಅಂತ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಸೊ ನಾವು ಅಲ್ಲಿ ರೆಸ್ಕ್ಯೂ ಮಾಡ್ತಾಯಿದ್ವಿ, ಹಂಗಾಗಿ ನಮ್ಮ ಟ್ರೈನಿಂಗ್ ಬಾಯ್ಗೆ ಇನ್ಫಾರ್ಮ್ ಮಾಡಿದ್ದೆ. ಸೊ ಅವನು ಅಲ್ಲೇ ಇರ್ತಾನೆ. ಸೊ ಹಂಗಾಗಿ ಹೇಳಿದ್ದೀನಿ ಅವಾಗ. ಸೊ ನನಗಿನ್ನ ಮುಂಚಿತವಾಗಿ ಅವನು ರೀಚ್ ಆಗಿದ್ದಾನೆ ಅಲ್ಲಿ, ಬಟ್ ರೆಸ್ಕ್ಯೂ ಮಾಡಿದ್ದಾನೆಲ್ಲ ಗೊತ್ತಿಲ್ಲ. ಸೊ ನೋಡಿ ಇಲ್ಲಿ ಆಲ್ರೆಡಿ ರೆಸ್ಕ್ಯೂ ಮಾಡಿದ್ದಾನೆ ನಮ್ಗಿನ್ನ ಮುಂಚೆ. ಸೊ ಭಾಳ ಖುಷಿಯಾಗಿದೆ ನನಗೆ. ಯಾವುದು ಕಡಿದಿತ್ತು. ನಮ್ಮ ಟ್ರೈನಿಂಗ್ ಬಾಯ್ಸ್ಗೆ ಒಂದು ಜಸ್ಟ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ ತಕ್ಷಣ ನನಗಿನ್ನ ಮುಂಚಿತವಾಗಿ ಹೋಗಿ ಸೇಫಾಗಿ ರೆಸ್ಕ್ಯೂ ಮಾಡ್ತಾಯಿದ್ದಾರೆ, ಏನೂ ಹಾನಿ ಆಗಲಾರ್ದೆ. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಹಂಗಾಗಿ ನಮ್ಮೂರು ಅಲ್ಲೆಲ್ಲೆಲ್ಲೂ ಬರೋದರೆ ಏನು ಎದುರ ಅವಶ್ಯಕತೆ ಇಲ್ಲ, ಯಾರು ಕಾಲ್ ಮಾಡಿ. ಆ್ಯಕ್ಚುಲಿ ನೀರಾವು ಇಷ್ಟು ದೊಡ್ಡ ಬೆಳೆಯಂಗಿಲ್ಲ, ಸೈಜ್ ನೋಡಿ ಇದು ದೊಡ್ಡದಿದೆ ತುಂಬ. ಸೊ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 4-5 ಇಯರ್ಸಿಂದ ಇದು ಹೆಂಗೆ ತಿಂತವೆ ಹಾವು ಹಂಗೆ ಬೆಳಿತವೆ ಸೈಜು. ಸೊ ಹಂಗಾಗಿ ಇದು ಭಾಳ ದಿವಸದಿಂದ ಜೀವಿಸ್ತಾ ಇದೆ. ಸೊ ಹಂಗಾಗಿ ಇದು ದೊಡ್ಡದಿದೆ. ನೀರಾವು ಆ್ಯಕ್ಚುಲಿ ಇಷ್ಟು ದೊಡ್ಡ ಇರೋಂಗಿಲ್ಲ. ಸೊ ಈಗ ರಿಲೀಸ್ ಮಾಡಿಬಿಡೋಣ. ಜಸ್ಟ್ ಈಗ ಇದು ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ವಿ, 4ನೇ ರೆಸ್ಕ್ಯೂ ಇವತ್ತಿಂದು. ಸೊ ನೋಡಿ ಇದು ಹಾವು ಬಂದುಬಿಟ್ಟು ನೀವೇ ಕಂಡು ಹಿಡಿದು ಹೇಳಿ ನೋಡೋಣ ಯಾವ ಹಾವು ಅಂತ. ಸೈಜ್ ಇಷ್ಟಿದೆ. ಹಾವು ಬಂದುಬಿಟ್ಟು ಚಿಕ್ಕಡ್ ಕೀಳಬೇಕು, ವಾಟರ್ ಸ್ನೇಕ್ ಇದು, ನೀರುಳ್ಳಿ ಹಾವು ಅಂತಾರೆ ಕನ್ನಡದಲ್ಲಿ, ನೀವೆಲ್ಲ ನೀರಾವು ಅಂತ ಕರೀತೀರಿ. ಸೊ ಇದು ಫೈನಲ್ ಆಗಿ ಈಗ 4ನೇ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ರಿಲೀಸ್ ಮಾಡ್ತೀವಿ ನೋಡಿ ಈಗ ಸೇಫಾಗಿ. ನೀನು ಸ್ಟಾಪ್ ಸಿಗ್ಲಿಲ್ಲ ಆಗ್ತದೆ ಎಲ್ಸೂರೆ. ಸ್ವಲ್ಪ ಹೇಳ ನೋಡಿ ರಿಲೀಸ್ ಕಾಲುವೆದಾಗ ಬನ್ನಿ ಅಂತ ಮಾಡಿ ತೋರಿಸಿ. ಹಾಂ ಇಲ್ಲಿ ತೋರಿಸಿ ಸ್ವಲ್ಪ. ಈಗ ಮತ್ತೆ ಇದು ಕಾಲುವೆದಾಗೆ ಇರೋದು ನೀರಾವು, ಕಾಲುವೆದಾಗೆ ಬಿಡೋಕ್ಕೆ ಬಂದಿದ್ದೀವಿ. ಸೊ ವಾಟ್ರಲ್ಲಿ ಇರೋದು ಇದು. ಸೊ ನೋಡಿ ಈಗ ರಿಲೀಸ್ ಮಾಡಿ ಸೇಫಾಗಿ. ಸೊ ಇವತ್ತಿನ 4 ರೆಸ್ಕ್ಯೂ ಕಂಪ್ಲೀಟ್ ಆದೇವೆ. ಸೇಫಾಗಿ ರೆಸ್ಕ್ಯೂ ಮಾಡಿದ್ವಿ, ಸೇಫಾಗಿ ರಿಲೀಸ್ನೂ ಮಾಡಿದ್ವಿ. ಸೊ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ.